ನಮಸ್ಕಾರ. ನಿಮ್ಮ ದೇಹದಲ್ಲಿ ಒಂದು ಪರಮಾಣು ಬಾಂಬ್ಗಿಂತಲೂ ಶಕ್ತಿಯುತವಾದ ಚೈತನ್ಯ ಅಡಗಿದೆ ಎಂಬುದು ನಿಮಗೆ ಗೊತ್ತೇ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಪ್ರಾಣಶಕ್ತಿಯನ್ನು ಊರ್ಧ್ವಮುಖವಾಗಿ ಚಲಿಸುವಂತೆ ಮಾಡುತ್ತಾನೋ ಅವನು ಕಾಲವನ್ನು ಗೆಲ್ಲಬಲ್ಲವನಾಗುತ್ತಾನೆ. ಕುಂಡಲಿನಿ ಎಂದರೆ ಕೇವಲ ಒಂದು ಕಲ್ಪನೆಯಲ್ಲ, ಅದು ನಿಮ್ಮ ಬೆನ್ನುಮೂಳೆಯ ಬುಡದಲ್ಲಿ ಮಲಗಿರುವ ದೈವಿಕ ಶಕ್ತಿ. ಇದು ಎಚ್ಚರವಾದಾಗ ನಿಮ್ಮ ಮಿದುಳು ಮತ್ತು ಜೀವನ ಹೇಗೆ ಬದಲಾಗುತ್ತದೆ? ಇಂದು ನಾವು ಚಾಣಕ್ಯ ನೀತಿಯ 3 ಅತ್ಯಂತ ಗುಪ್ತ ಕುಂಡಲಿನಿ ರಹಸ್ಯಗಳನ್ನು ತಿಳಿಯೋಣ. 1. ಕುಂಡಲಿನಿ ಎಂದರೇನು? ಕುಂಡಲಿನಿ ಎಂದರೆ 3 ಸುತ್ತು ಸುತ್ತಿದ ಸರ್ಪದಂತಹ ಶಕ್ತಿ. ಇದು ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿರುತ್ತದೆ. ಚಾಣಕ್ಯನ ಪ್ರಕಾರ ಸಾಮಾನ್ಯ ಮನುಷ್ಯ ಕೇವಲ ಆಹಾರ, ನಿದ್ರೆ ಮತ್ತು ಕಾಮದಲ್ಲಿ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾನೆ. ಆದರೆ ಯಾವಾಗ ಶಕ್ತಿಯು ಸುಷುಮ್ನಾ ನಾಡಿಯ ಮೂಲಕ ಮೇಲೆ ಏರಲು ಶುರುವಾಗುತ್ತದೆಯೋ ಆಗ ಮನುಷ್ಯನಿಗೆ ದಿವ್ಯದೃಷ್ಟಿ ಲಭಿಸುತ್ತದೆ. ಚಾಣಕ್ಯರು ಹೇಳುತ್ತಿದ್ದರು, ಜ್ಞಾನವೇ ಶಕ್ತಿ, ಆದರೆ ಆ ಜ್ಞಾನವನ್ನು ಗ್ರಹಿಸಲು ಬೇಕಾದ ಪಾತ್ರೆ ನಿಮ್ಮ ಜಾಗೃತ ಪ್ರಜ್ಞೆ. 2. ಜಾಗೃತಿಯ ಲಕ್ಷಣಗಳು ಮತ್ತು ಶಕ್ತಿ. ಕುಂಡಲಿನಿ ಜಾಗೃತವಾದಾಗ ಏನಾಗುತ್ತದೆ? ನಿಮ್ಮ ಏಕಾಗ್ರತೆ 1000 ಪಟ್ಟು ಹೆಚ್ಚಾಗುತ್ತದೆ. ನಿಮಗೆ ಬರುವ ಆಲೋಚನೆಗಳು ಸಾಮಾನ್ಯ ಜನರಿಗಿಂತ ಭಿನ್ನವಾಗಿರುತ್ತವೆ. ನಿಮ್ಮ ಚರಿತ್ರೆಯಲ್ಲಿ ಒಂದು ಅದ್ಭುತವಾದ ಆಕರ್ಷಣೆ ಮೂಡುತ್ತದೆ. ಚಾಣಕ್ಯರು ಇಡೀ ಮೌರ್ಯ ಸಾಮ್ರಾಜ್ಯವನ್ನು ಒಬ್ಬರೇ ನಿಯಂತ್ರಿಸುತ್ತಿದ್ದರಲ್ಲವೇ? ಅದು ಅವರ ಕುಂಡಲಿನಿ ಶಕ್ತಿಯ ಏಕಾಗ್ರತೆಯ ಫಲವಾಗಿತ್ತು. ಅವರಿಗೆ ಶತ್ರುವಿನ ಮುಂದಿನ ನಡೆ ಮೊದಲೇ ತಿಳಿದುಬರುತ್ತಿತ್ತು. ಇದು ಮನುಷ್ಯನನ್ನು ದೇವತ್ವಕ್ಕೆ ಏರಿಸುವ ಹಾದಿ. 3. ಎಚ್ಚರಿಕೆ ಮತ್ತು ಸಿದ್ಧತೆ. ಚಾಣಕ್ಯರು ಒಂದು ಕಟು ಎಚ್ಚರಿಕೆ ನೀಡುತ್ತಾರೆ. ಗುರುವಿನ ಮಾರ್ಗದರ್ಶನವಿಲ್ಲದೆ ಅಥವಾ ಅಶುದ್ಧ ಮನಸ್ಸಿನಿಂದ ಕುಂಡಲಿನಿ ಎಚ್ಚರಿಸಲು ಹೋಗಬೇಡಿ. ಇದು ಹರಿಯುವ ವಿದ್ಯುತ್ ಶಕ್ತಿಯಂತೆ. ನಿಮ್ಮ ನಾಡಿಗಳು ಶುದ್ಧವಾಗಿಲ್ಲದಿದ್ದರೆ ಇದು ಮಾನಸಿಕ ಅಸಮತೋಲನಕ್ಕೆ ಕಾರಣವಾಗಬಹುದು. ಬ್ರಹ್ಮಚರ್ಯ, ಸತ್ವಯುತ ಆಹಾರ ಮತ್ತು ನಿರಂತರ ಧ್ಯಾನವೇ ಇದಕ್ಕೆ ಅಡಿಪಾಯ. ಚಾಣಕ್ಯನ ನೀತಿಯಂತೆ ಮೊದಲು ನಿಮ್ಮ ಇಂದ್ರಿಯಗಳನ್ನು ಗೆಲ್ಲಿ, ನಂತರ ಈ ಮಹಾಶಕ್ತಿಯನ್ನು ಎಚ್ಚರಿಸಲು ಪ್ರಯತ್ನಿಸಿ. ಶಿಸ್ತಿನ ಸಾಧನೆಯೇ ಕುಂಡಲಿನಿಯ ಅಸಲಿ ರಹಸ್ಯ. ನೀವು ಹುಟ್ಟಿರುವುದು ಕೇವಲ ಸಾಯುವುದಕ್ಕಲ್ಲ, ಈ ದೈವಿಕ ಶಕ್ತಿಯನ್ನು ಅನುಭವಿಸುವುದಕ್ಕಾಗಿ. ಚಾಣಕ್ಯನ ಈ ಆಧ್ಯಾತ್ಮಿಕ ಸತ್ಯಗಳು ನಿಮ್ಮನ್ನೊಬ್ಬ ಮಹಾಪುರುಷನನ್ನಾಗಿ ಮಾಡಲಿ. ಕುಂಡಲಿನಿ ಅಥವಾ ಧ್ಯಾನದ ಬಗ್ಗೆ ನಿಮಗೆ ಕುತೂಹಲವಿದೆಯೇ? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸಲು ಬಯಸುವ ನಿಮ್ಮ ಆತ್ಮೀಯ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶಕ್ತಿಯುತರಾಗಿ ಬದುಕಿ.